ಮಶಾಕ್ ದರ್ಗಾದಲ್ಲಿರುವ ಶಿವಲಿಂಗದ ಸುತ್ತಮುತ್ತಲೂ ಬೆಳೆದಿದ್ದ ಗಿಡಗಳನ್ನು ಕಟ್ ಮಾಡಿ ಕಲ್ಲುಗಳಿಂದ ಕಟ್ಟೆ ಕಟ್ಟಿ ಮಜಲ್ ಮಾಡಿದ್ದಾರೆ ಎಂದು ಶಿವಸೇನಾ ಪಕ್ಷದ ಕರ್ನಾಟಕ ರಾಜ್ಯ ಅಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನ್ಯಾಯಾಲಯದ ಆದೇಶದ ಮೇರೆಗೆ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿದ್ವು. ಕಲ್ಲಿನ ಲಿಂಗವೆಂದು ಭಾವಿಸಕೂಡದೆಂದು ನ್ಯಾಯಾಲಯವು ಸೂಚಿಸಿತು. ಅದಕ್ಕೆ ಹೂಪತ್ರಿ ಏರಿಸಬಹುದು. ವಿವಾದಿತ ಜಾಗದಲ್ಲಿ ತಾತ್ಕಾಲಿಕ ಅಥವಾ ಶಾಶ್ವತ ಕಟ್ಟಡ ನಿರ್ಮಿಸತಕ್ಕದ್ದಲ್ಲ, ಹೀಗಂತ ನ್ಯಾಯಾಲಯವು ಆದೇಶ ನೀಡಿತು. ಆದ್ರೆ ನಮ್ಮ ಶಿವಲಿಂಗವನ್ನ ಚಾದರ್ನಿಂದ ಮುಚ್ಚಲಾಗಿತ್ತು, ಲಿಂಗಕ್ಕೆ ಅಪಮಾನ ಮಾಡಲಾಗ್ತಿದೆ ಅಂತ 2025ರಲ್ಲಿ DCACಗೆ ದೂರು ನೀಡಲಾಗಿತ್ತು. ಆದ್ರೆ ಇದುವರೆಗೂ ಸಹ ನಮಗೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ವತಿಯಿಂದ ಹಿಂಬರಹ ಬಂದಿಲ್ಲ. ಆದ್ರೆ ಮೊನ್ನೆ ಶಿವಲಿಂಗ ಪೂಜೆಗೆ ಹೋಗಿದ್ದಾಗ ಲಿಂಗದ ಸುತ್ತಮುತ್ತಲಿನ ಗಿಡಗಳನ್ನ ಕಟ್ ಮಾಡಿ ಕಲ್ಲುಗಳಿಂದ ಕಟ್ಟೆ ಕಟ್ಟಿ ಮಜರ್ ಮಾಡಿದ್ದಾರೆ. ಈ ಸ್ಥಳದಲ್ಲಿ ಮಜರ್ ಇತ್ತು ಅಂತ ಬಿಂಬಿಸಲು ಕುತಂತ್ರ ಮಾಡುತ್ತಿದ್ದಾರೆ. ಈ ಬಗ್ಗೆ ಆಳಂದ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಲು ಹೋದಾಗ ದೂರು ಸ್ವೀಕರಿಸುತ್ತಿಲ್ಲ. ವಿವಾದಿತ ಸ್ಥಳದಲ್ಲಿರೋ ಸಿಸಿ ಕ್ಯಾಮೆರಾಗಳನ್ನು ಸಹ ಅಳವಡಿಸಿಲ್ಲ. ಜಿಲ್ಲಾಡಳಿತವು ಕಾನೂನನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿದೆ. ಹಿಂದೂಗಳ ಭಾವನೆಗೆ ಧಕ್ಕೆ ತರೋ ಕೆಲಸ ಜಿಲ್ಲಾಡಳಿತ ಮಾಡ್ತಿದೆ ಎಂದು ಆರೋಪಿಸಿದರು. ನೀವು ಪೂಜೆ ಮಾಡಬಹುದು, ಭಸ್ಮ, ಗಂಧ, ಹೂ ಪತ್ರಿಗಳು ಕೂಡ ಏರಿಸಬಹುದು. ಆದರೆ ಅದೇ ಲಿಂಗ ಅಂದ್ಕೊಂಡು ನೀವು ಭಾವಿಸಬಾರ್ದು. ಮತ್ತು ಹಿಂದೂ ಧರ್ಮದವರಾಗಲಿ ಮುಸ್ಲಿಂ ಧರ್ಮದವರಾಗಲಿ ಈ ಡಿಸ್ಪ್ಯೂಟ್ ಇರುವಂತಹ ಪ್ರದೇಶದಲ್ಲಿ ತಾತ್ಕಾಲಿಕ ಅಥವಾ ಶಾಶ್ವತ ಯಾವುದೇ ಕಟ್ಟಡವನ್ನ ನಿರ್ಮಿಸತಕ್ಕದ್ದಲ್ಲ. ಹಿರೇಮಠರು ಫೋನ್ ಮಾಡಿ ದಾಖಲೆ ತುಂಬ ಸ್ಪಷ್ಟ ಆದೇಶ ಇದೆ. ಎಲ್ಲಿವರೆಗೂ ಅಂತ ಕೇಳಿದರೆ 2024ರ CRP ನಂಬರ್ 20071/24 ಅಂದರೆ ನಾವು ವಕ್ಫ್ ಬೋರ್ಡ್ನ ಆದೇಶವನ್ನು ಪ್ರಶ್ನಿಸಿ, ಅಂದರೆ ನಮಗೆ ಅಲ್ಲಿಗೆ ಹೋಗಬಾರ್ದು ಅಂತ ಶಾಶ್ವತವಾಗಿ ನಿರ್ಬಂಧ ವಿಧಿಸಿದೆ ವಕ್ಫ್ ಬೋರ್ಡು. ಅದನ್ನು ನಾವು ಹೈಕೋರ್ಟ್ನಲ್ಲಿ ದಾವೆ ಹೂಡಿದ್ದೀವಿ, ಅದಕ್ಕೆ ಸ್ಟೇ ಕೊಡಿ ಅಂತ. ನೀವು ಹೋಗಪ್ಪ, ನಾವು ದಾವೆ ಹೂಡಿದ್ದೀವಿ. ಆ ಪ್ರಕರಣ ಮುಗಿಯುವವರೆಗೂ 24ರ ಆದೇಶದ ಪ್ರಕರಣ ಅಂದರೆ ನಾವು ಹಾಕಿದಂಥ ಪ್ರಕರಣ ಮುಗಿಯುವವರೆಗೂ ಅಲ್ಲಿ ಯಾವುದೇ ರೀತಿಯ ಶಾಶ್ವತ ಆಗಲಿ ತಾತ್ಕಾಲಿಕ ಕಟ್ಟಡ ನಿರ್ಮಿಸಬಾರ್ದು, ಕಾಮಗಾರಿ ಕೈಗೊಳ್ಳಬಾರ್ದು ಅಂತ 2025ರಲ್ಲಿ ನ್ಯಾಯಾಧೀಶರು ಆದೇಶವನ್ನು ಕೊಟ್ಟಿದ್ದಾರೆ. 2025ರಲ್ಲಿ ಪೂಜೆಗೆ ಹೋದಂತಹ ಸಂದರ್ಭದಲ್ಲಿ ಮತ್ತು ಕೋರ್ಟ್ ಕಮಿಷನ್ ಎನ್ಕ್ವೈರಿಗೆ ಹೋದ ಸಂದರ್ಭದಲ್ಲಿಯೂ ಕೂಡ ನಮ್ಮ ಶಿವಲಿಂಗವನ್ನ ಚಾದರ್ನಿಂದ ಮುಚ್ಚಿದ್ರು. ಇದೆಲ್ಲ ನನಗೆ ಸ್ವಲ್ಪ ಸಂಶಯ ಬಂತು, ಇವರೇನೋ ಇದನ್ನ ಮಾಡ್ತಾ ಇದ್ದಾರೆ, ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಕಳೆದ ವರ್ಷ ಅಂದರೆ 1ನೇ ತಾರೀಕು 3ನೇ ತಿಂಗಳು 1/3/2025 ಆಳಂದ್ ಪೊಲೀಸ್ ಸ್ಟೇಷನ್, SP ಕಲಬುರ್ಗಿ, DC ಕಲಬುರ್ಗಿ ಇವರೆಲ್ಲರಿಗೂ ಒಂದು ಕಂಪ್ಲೇಂಟನ್ನು ಕೊಟ್ವಿ. ನೋಡಿ, ಇಲ್ಲೇನೋ ನಡೀತಾ ಇದೆ ಕುತಂತ್ರ, ನಮ್ಮ ಲಿಂಗಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ನೀವು CCTV ಫುಟೇಜನ್ನು ಪರಿಶೀಲನೆ ಮಾಡಿ ಯಾರು ನಮ್ಮ ಲಿಂಗಕ್ಕೆ ಅವರ ಒಂದು ಚಾದರ್ನಿಂದ ಹೊಚ್ಚಿ ಮರೆ ಮಾಡಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ನಾನು ಅವತ್ತೇ ಕೊಟ್ಟಿದ್ದೆ. ಆದರೆ ಇಲ್ಲಿವರೆಗೆ ಒಂದೇ ಒಂದು ಹಿಂಬರಹ ಜಿಲ್ಲಾಡಳಿತದಿಂದ ನಮಗೆ ಬರಲಿಲ್ಲ. ದುರಂತ ಅಂದರೆ ಇತ್ತೀಚೆಗೆ ಪೂಜೆಗೆ ಹೋದಂತಹ ನಮ್ಮವರು ಅಲ್ಲಿಯ ದೃಶ್ಯಗಳನ್ನು ನೋಡಿ ಭಾರಿ ಆಶ್ಚರ್ಯ ಆಯಿತು. ಗಿಡಗಳು ಕತ್ತರಿಸಿದ್ದಾರೆ,
ಸಣ್ಣ ಸಣ್ಣ ಚಿಪ್ಪುಗಲ್ಲುಗಳಿಂದ ಮಜಲ್ ರೀತಿಯಲ್ಲಿ ಕಲ್ಲುಗಳನ್ನು ಜೋಡಿಸಿ ಅದರ ಮೇಲೆ ಚಾದರ್ ಹಾಕಿದ್ರು ಹಿಂದೆ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.